ಪೊಲೀಸ್ ಅಂತ ಮನೆ ಮನೆಗೆ ಹೋಗಿ ನಿಮ್ಮ ಕುಂದುಕೊರತೆಗಳ ಬಗ್ಗೆ ವಿಚಾರ ಮಾಡುವಂಥದ್ದು. ಈ ಅರಿವನ್ನ ಏನು ಬಾಲ್ಯ ವಿವಾಹ ಇರ್ಬೋದು, ಪೋಕ್ಸೋ ಆ್ಯಕ್ಟ್ ಇರ್ಬೋದು, ಮತ್ತು ಆಕ್ಸಿಡೆಂಟ್ ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ ಇರ್ಬೋದು, ಮತ್ತು ಈ ಸೈಬರ್ ಕ್ರೈಮ್ ಬಗ್ಗೆ ಇರ್ಬೋದು, ಇದೆಲ್ಲದನ್ನು ಕೂಡ ನಿಮಗೆ ಮನೆ ಮನೆಗಳಿಗೆ ಹೋಗಿ ವಿಷಯ ಮುಟ್ಟಿಸ್ಲಿ ಅಂತ ಮನೆ ಪೊಲೀಸ್ ಬಗ್ಗೆ ನಮಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದನ್ನು ನಾವು ಈಗ ಆಲ್ರೆಡಿ ಚಾಲನೆ ಮಾಡಿದ್ದೀವಿ. ಎಲ್ಲ ಗ್ರಾಮಗಳಿಗೂ ಹೋಗಿ ಒಂದೊಂದು ದಿವಸಕ್ಕೆ 40ರಿಂದ 50 ಮನೆ ಭೇಟಿ ಮಾಡ್ತೀವಿ. ಭೇಟಿ ಮಾಡಿ ಅವರ ಕುಂದುಕೊರತೆಗಳ ಬಗ್ಗೆ ಹೇಳ್ತೀವಿ. ಗ್ರಾಮದಲ್ಲಿ ಯಾರಾದರೂ ಅಪರಿಚಿತರು ಬಂದರೆ ಅದನ್ನು ಮಾಹಿತಿ ಕೊಡಬೇಕಂತ ಒಂದು ಮನೆಗೂ ಕೂಡ ಹೇಳ್ತಾ ಇದ್ದೀವಿ. ಅದು ಇನ್ನು ಈ ಗ್ರಾಮಕ್ಕೆ ಬಂದಿದ್ದಾರಾ ಇಲ್ಲ ಬಂದಿದ್ರಾ ಗ್ರಾಮಕ್ಕೆ ನಮ್ಮ ಪೊಲೀಸರು ಬಂದಿದ್ದಾರಾ ನಿಮಗೆ ಕೇಳ್ತೀವಿ. ಬಂದಿಲ್ಲ ಇನ್ನು ಅಂದರೆ ಒಂದೊಂದು ಹಳ್ಳಿ ಕವರ್ ಮಾಡ್ಕೊಂಬರೋದು. ನಾವು ಒಂದು ಸಲ ನಾವು ಒಂದು 30 ಮನೆ ಭೇಟಿ ಮಾಡ್ಬೋದು. ಅದ್ರ ನಂತರ ಒಂದು 40 ಮನೆ ಬಿಟ್ಬೋದು. ನಾವೆಲ್ಲರಿಗೂ ಕುಂದುಕೊರತೆ ಹೇಳಬೇಕು ಮನೆಗೀಗ ಹಿಂಗೆ ಕೂರಿಸ್ಕೊಂಡು ಹೇಳ್ತಿಲ್ಲ. ಈಗ ಮನೆಗೆ ಪ್ರತಿಯೊಂದು ವಿಷಯನೂ ಮುಟ್ಟಿಸ್ತಾ ಇದ್ದೀವಿ. ಅಂದರೆ ಅದು ಒಳ್ಳೆ ಕಾರ್ಯಕ್ರಮ ಇದೆ. ಅದನ್ನು ನೀವು ಒಳ್ಳೆ ರೀತಿಯಲ್ಲಿ ಬಳಕೆ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿದೆ. ನಾವು ಇದುವರೆಗೂ ಏನು ಈಗ ಮೊದಲಿನ ದಿನಗಳಲ್ಲಿ ಚಡ್ಡಿ ಪೊಲೀಸ್ ಆಗಿರುವಾಗ ಅಂದರೆ ನಾವು ಚಡ್ಡಿ ಹಾಕ್ಕೊಳ್ಳುವಂಥ ವ್ಯವಸ್ಥೆ ಇತ್ತು ಬ್ರಿಟಿಷರ ಕಾಲದಲ್ಲಿ. ಅವ್ರ ಪ್ಯಾಂಟ್ ವ್ಯವಸ್ಥೆ ಇರಲಿಲ್ಲ. ಆ ಕಾಲದಲ್ಲಿ ಯಾವುದೇ ಥರದ್ದು ಕಾನೂನು ಅರಿವನ್ನು ಜನಗಳಿಗೆ ಇರಲಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಇಷ್ಟು ಪ್ರಚಾರ ಇರಲಿಲ್ಲ. ಆಗ ಎಷ್ಟು ಎದುರುತ್ತಿದ್ರು ಪೊಲೀಸ್ಗೆ, ಎದುರುತ್ತಿದ್ರು ಇಲ್ಲೋ. ಯಾರೊಬ್ಬರು ಜೀಪ್ ಬೇಕಾಗಿಲ್ಲ, ಒಂದು ಗಾಡಿ ಬೇಕಾಗಿಲ್ಲ, ಒಬ್ಬ ಪೊಲೀಸ್ ಬಂದಿದ್ದಾನೆ ಅಂದರೆ ಬಾಗ್ಲು ಹಾಕ್ಕೊಂಡ್ಬಿಡ್ತಿದ್ರೆಲ್ಲ. ಈವನ್ ನಾನು ಕೂಡ ಚಿಕ್ಕವಳಿದ್ದಾಗ ನಾನೇನು ಎಷ್ಟು ಭಾರಿ ವರ್ಷದಳಲ್ಲ, 50 ವರ್ಷದಲ್ಲಿ ಊರಿಗೆ ಯಾವುದಾನೋ ಒಂದು ಜೀಪ್ ಬಂದಿದೆ ಅಂದರೆ, ಒಂದು ಯಾವುದಾನೋ ಗಾಡಿ ಬಂದಿದೆ ಅಂದರೆ, ಬುಲೆಟ್ ಸೌಂಡ್ ಕೇಳ್ತಂತಂದರೆ ಫುಲ್ ಹೋಗಿ ಯಾವುದೋ ಒಂದು ಮೂಲೆಯಲ್ಲಿ ಅಡಿಕೊಂಬಿಡ್ತಿದ್ವಿ, ಬೇಲಿ ಒಳಗೆ ಅಡಿಕೊಂಬಿಡ್ತಿದ್ವಿ. ಹೋಗಿ ಮನೆ ಒಳಗೆ ಬಾಗ್ಲು ಹಾಕೊಂಬಿಡ್ತಿದ್ವಿ. ಮನೆ ಯಾರು ತೆಗಿತಿರ್ಲಿಲ್ಲ, ಅಷ್ಟು ಭಯ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಜನಸ್ನೇಹಿ ಪೊಲೀಸ್ ಅಂತ ಬಂದು ಆ ಕಾರ್ಯಕ್ರಮ ಬಂದು ನಾವು ಜನಗಳ ಜೊತೆ ಎಷ್ಟು ಮಟ್ಟಿಗೆ ನಾವು ಪ್ರೀತಿ ವಿಶ್ವಾಸ ಗಳಿಸ್ಬೇಕಂತ ಹೇಳಿ ನಿಮ್ಮೊಟ್ಟಿಗೆಲ್ಲ ನಾವು ಎಷ್ಟು ಫ್ರೆಂಡ್ಲಿಯಾಗಿರ್ತೀವಿ ಅಂದರೆ ನಿಮ್ಮೊಟ್ಟಿಗೆ ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ಓಡಾಡುವಂತಹ ಪ್ರೀತಿ ವಿಶ್ವಾಸ ನಾವು ಗಳಿಸಿದ್ವಿ. ನಿಮ್ಮನ್ನು ನಾವು ಸ್ಪಂದಿಸ್ತೀವೋ ಇಲ್ಲೋ, ನಾವು ಹೃದಯ ಮುಟ್ಟಿಗಣ್ಣು ಹೇಳಿ ನಾವು ನಿಮಗೆ ಯಾವುದಾದ್ರೂ ಭಯ ಇಟ್ಟು, ಯಾರಿಗೆ ಭಯ ಇಡ್ತೀವಿ? ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಅಳವಡಿಸ್ಕೊಂಡವ್ರಿಗೆ ಮಾತ್ರ ನಾವು ಭಯ ಇಡ್ತೀವಿ. ಕಳ್ತನ ಮಾಡಿದವನಿಗೆ, ಮೋಸ ಮಾಡಿದವನಿಗೆ, ವಂಚನೆ ಮಾಡಿದವನಿಗೆ, ಯಾರೋ ಒಂದು ಹೆಣ್ಮಕ್ಳ ಮೇಲೆ ಹಾಗೆ ಈ ಥರ ಯಾವುದು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಅಳವಡಿಸ್ಕೊಂಡಿರ್ತಾನೋ ಅವನಿಗೆ ಮಾತ್ರ ನಾವು ಭಯ ಇಡ್ತೀವಿ. ಬಟ್ ಒಳ್ಳೆ ರೀತಿಯಲ್ಲಿ ನಡ್ಕೋಬೇಕು ಅಂತ ಅನ್ನೋ ರೀತಿಯಲ್ಲಿ ನಾವು ಎಲ್ಲರಿಗೂ ಕೂಡ ಜನಸ್ನೇಹಿ ಪೊಲೀಸಿಯಾಗಿ ನಾವು ನಿಮಗೆ ಸಹಕಾರ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಈಗ ಮನೆ ಪೊಲೀಸ್ ಬಂದಿದೆ. ಇಲ್ಲಿ ಏನಾದರೂ ಗ್ರಾಮದಲ್ಲಿ ಏನಾದರೂ ಸಣ್ಣ ಪುಟ್ಟ ತೊಂದರೆ ಆದರೆ ನೀವು ಎಲ್ಲಿಗೆ ಫೋನ್ ಮಾಡ್ತೀರಿ? ಈಗ ಯಾರಿಗೆ ಫೋನ್ ಮಾಡ್ತೀರಾ? ಯಾವ ನಂಬರಿಗೆ ಫೋನ್ ಮಾಡ್ತೀರಾ? 100ಗೆ ಫೋನ್ ಮಾಡ್ತೀರಾ? ಎಲ್ಲಿ ಮಾಡ್ತೀರಾ? ನಾವು ಪ್ರಚಾರ ಮಾಡಿದ್ದೀವಿ, ಸುಳ್ಳು ಹೇಳ್ಬಾರ್ದು. ಎಲ್ಲಿ ಫೋನ್ ಮಾಡ್ತೀರಾ? ಯಾವ ಗಾಡಿಗೆ ಫೋನ್ ಮಾಡ್ತೀರಾ? ಯಾವ ಗಾಡಿ ಬರುತ್ತೆ ನಿಮ್ಮ ಗ್ರಾಮಕ್ಕೆ? 112 112 ಹೊಯ್ಸಳ ಗಾಡಿಗೆ ಮಾಡ್ತೀರಾ ಇಲ್ಲ? ನೀವು ಬಳಕೆ ಮಾಡ್ಕೊಂತಿದ್ದೀರಾ ಇಲ್ಲ? ಗ್ರಾಮಸ್ಥರು ಮುದ್ದೇನಲ್ಲಿರೋ ಮಾಡ್ಕೊಂತ ಇಲ್ಲ. ಸಣ್ಣ ಪುಟ್ಟದ್ದು ಏನೋ ಇಲ್ಲಿ ಗ್ರಾಮದಲ್ಲಿ ಗಲಾಟೆ ಆಯಿತು, ಎಲ್ಲೋ ಆಕ್ಸಿಡೆಂಟ್ ಆಯಿತು, ಎಲ್ಲೋ ಕಳ್ತನ ಆಯಿತು, ಏನೋ ಒಂದು ಯಾರೋ ಒಂದು ಕುಡಿದು ಬಿದ್ದು ಏನೋ ಹೆಚ್ಚು ಕಮ್ಮಿ ಆಯಿತು, ಎಲ್ಲೋ ಬಿದ್ದು ಸತ್ತೋಗೋನೆ, ಆಕ್ಸಿಡೆಂಟ್ ಆಗಿದೆ, ಏನೇ ಒಂದು ಅಂದರು ಯಾರಿಗೆ ಫೋನ್ ಮಾಡ್ತೀರಾ? 112 ಮಾಡ್ತೀರಲ್ವ? ಈವೆಂಟ್ ಆಗ್ತಿರಲ್ಲ? ಆಗ್ತೀರಾ? ಗೊತ್ತಾಗ್ತಾ ಇಲ್ಲ ನಿಮ್ಗೆ? ಗೊತ್ತಾಗ್ತಿಲ್ವಾ? ಹೇಳ್ರಿ. 112 ಮಾಡಲ್ವಾ? ನಮಗೆ 3 ಗಂಟೆ ರಾತ್ರಿಯಲ್ಲಿ ಫೋನ್ ಮಾಡ್ತಾರೆ. ಯಾರಿಗೆ? 112 ಅಂದರೆ 112 ಗಾಡಿ, ಹೊಯ್ಸಳ ಗಾಡಿಗೆ 3 ಗಂಟೆ ರಾತ್ರಿಯಲ್ಲಿ ಫೋನ್ ಮಾಡಿ ನನ್ನ ಗಂಡ ಹೊಡಿತಾ ಇದ್ದಾನೆ, ಕುಡಿದ್ಕೊಂಡು ಚಚ್ತಾ ಇದ್ದಾನೆ ಅಂತ ಫೋನ್ ಮಾಡ್ತಾರೆ. ಅಂಥವೆಲ್ಲ ನಮ್ಮಲ್ಲಿ ಅಟೆಂಡ್ ಮಾಡ್ತಿದ್ದೀವಿ ಕೂಡ ನಾವು. ಅದಕ್ಕೆ ಅಂತ ಒಂದು ವೆಹಿಕಲ್ ಇರುತ್ತೆ, ಆನ್ ರೋಡಲ್ಲಿರುತ್ತೆ. ಅದರಲ್ಲಿ 2 ಸಿಬ್ಬಂದಿ ಇರ್ತಾರೆ. ಇಮ್ಮಿಡಿಯೇಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಬಂದು ನಿಮ್ಮ ಅಹವಾಲನ್ನು, ನಿಮ್ಮ ಕಷ್ಟಗಳನ್ನ, ನಿಮ್ಮ ತೊಂದರೆಗಳನ್ನ ಬಂದು ಸಾಲ್ವ್ ಮಾಡ್ತಾರೆ. ಅಲ್ಲಿ ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂತಂದ ಪಕ್ಷದಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್, ಯಾವ್ದು ನಮ್ಮ ಸ್ಟೇಷನಿಗೆ ಬಂದರೆ ಚಿಕ್ಕನಹಳ್ಳಿ ಸ್ಟೇಷನಿಗೆ ಮಾಡ್ತಾರೆ, ಹಂದಿಕೆರೆ ಬಂದರೆ ಹಂದಿಕೆರೆ ಮಾಡ್ತಾರೆ, ಇಲ್ಲ ಹುಳಿಯಾರಿಗೆ ಬಂದರೆ ಹುಳಿಯಾರಿಗೆ ಮಾಡ್ತಾರೆ. ಹೀಗೆ ಎಲ್ಲ ಆಯಾ ಲಿಮಿಟಲ್ಲಿ ಎಲ್ಲೆಲ್ಲಿ ಇರುತ್ತೋ ಆ ಸಂದರ್ಭಗಳಲ್ಲಿ ಅವರು ಬಳಕೆ ಮಾಡಿಕೊಂಡು ಅವರು ನಮ್ಮ ಯೂಸ್ ಮಾಡ್ಕೊತಾ ಇದ್ದಾರೆ. ನಿಮ್ಮ ಗ್ರಾಮದಲ್ಲಿ ಎಷ್ಟೋ ಈವೆಂಟ್ ಬಂದಿದೆ ಕೂಡ, ಅಟೆಂಡ್ ಮಾಡಿದ್ದಾರೆ ಕೂಡ. ಹಾಗೆ 112ನ ಬಳಕೆ ಮಾಡ್ಕೊಳ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆಯೇ ಚಿಕ್ಕ ಮಕ್ಕಳಿಗೆ 18 ವರ್ಷದ ಮಗುವಿಗೆ ಯಾರೋ ವಯಸ್ಸಾದರು 95 ವರ್ಷ ಆಗೋಗ್ಬಿಟ್ಟಿರುತ್ತೆ, ನಾನು ಸತ್ತೋಗ್ಬಿಡ್ತೀನಿ, ನನ್ನ ಮೊಮ್ಮಗು ಮದುವೆ ನೋಡಬೇಕು ಅಂತಂದ್ಬಿಟ್ಟು ಮಗುವಿಗೆ ಯಾರು ಮದುವೆ ಮಾಡೋಕ್ಕೆ ಹೋಗಬೇಡಿ.
ಮದುವೆ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಒಂದು ಕ್ಷಣಿಕದ ಆಸೆಗೋಸ್ಕರ ನಿಮ್ಮ ಜೀವ ಹೋಗ್ಬಿಡುತ್ತೆ. ನನ್ನ ಮೊಮ್ಮಗುದನ್ನ ಅಕ್ಷತೆ ಹಾಕಿ ನಾನು ಸಾಯಬೇಕು ಅನ್ನೋ ನಿಟ್ಟಿನಲ್ಲಿ ಆ ಮಗುವಿನ ಜೀವನೇ ನಾವು ತಗೊಳ್ಬೇಕಾಗಂಥ ಸಂದರ್ಭ ಬಂದಿದೆ. ಹಾಗಾಗಿ ದಯಮಾಡಿ ಹೇಳ್ತೀನಿ, ಇನ್ನೂ ಕೆಲವೊಂದು ಗ್ರಾಮಗಳಲ್ಲಿ ಕೆಲವೊಂದು ಏನು ಯಾದವ ಜನಾಂಗ ಇರುವಂಥ ಏರಿಯಾಗಳಲ್ಲಿ ಎಷ್ಟೇ ಹೋಗಿ ಮೀಟಿಂಗ್ ಮಾಡಿದ್ರು ಕೂಡ ಅವರು ಅದನ್ನೇ ಮಾಡ್ತಾರೆ. ಏನು ಮಾಡೋದು ಮೇಡಮ್, ನಮ್ಮ ತಾತ ಸತ್ತೋಗ್ತಿದ್ರು, ಆವಾಗ ಬಂದು ಅಕ್ಷತೆ ಹಾಕಿಸ್ಬಿಟ್ಟು ಹಾಗಾಗಿ ಮದುವೆ ಮಾಡಲಿಕ್ಕಾಯ್ತು ಅಂತ ಹೇಳ್ತಾರೆ. ಆದರೆ ಮದುವೆ ಮಾಡಿದರೆ ಏನಾಗುತ್ತೆ, ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಮದುವೆ ಮಾಡಿದರೆ ಏನಾಗುತ್ತೆ, ಪ್ರಕರಣ ದಾಖಲಾಗುತ್ತೆ, ಕೇಸ್ ಆಗುತ್ತೆ, ಕ್ರಿಮಿನಲ್ ಕೇಸ್ ಆಗುತ್ತೆ. ಆದಂಥ ಸಂದರ್ಭದಲ್ಲಿ ಎಷ್ಟು ಜನ ಅದರಲ್ಲಿ ಇನ್ವಾಲ್ವ್ ಇರ್ತೀರಾ, ಗಂಡಿನಪ್ಪ ಅಮ್ಮ, ಹೆಣ್ಣಿನಪ್ಪ ಅಮ್ಮ, ಅವ್ರ ಸಂಬಂಧಿಕರು, ಈ ಸಂಬಂಧಿ ಯಾರ್ಯಾರು ಇರ್ತೀರಾ ಅದನ್ನೆಲ್ಲ ತೊಗೊಂಡು ಅವ್ರ ಮೇಲೆ ಪ್ರಕರಣ ದಾಖಲಾಗಿ ಅವ್ರನ್ನ ಕೇಸ್ ರಿಜಿಸ್ಟರ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ತೀವಿ, ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ದಯಮಾಡಿ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೀನಿ, ಬಾಲ್ಯ ವಿವಾಹ ಕಡ್ಡಾಯ ಮಾಡೋಕ್ಕೆ ಹೋಗಬೇಡಿ. ಅದ್ರ ಜೊತೆಗೆ ಆ ಮಗು ಮದುವೆ ಮಾಡಿದಾಗ ಅದಕ್ಕೆ ಮಗುನ ಹೆರುವಂಥ ಶಕ್ತಿ ಇರಲ್ಲ. ಮದುವೆ ಮಾಡಿದ ಮೇಲೆ ಗಂಡ ಹೆಂಡತಿ ಅಂದಮೇಲೆ ಒಂದು ಸಂಸಾರ ಅಂತ ಆಗುತ್ತೆ, ಸಂಸಾರ ಆದಮೇಲೆ ಒಂದು ಮಗು ಆಗುತ್ತೆ. ಮಗು ಆದಾಗ ತಾಯಿ ಮತ್ತು ಮಗು ಇಬ್ಬರೂ ಅಂತ ಸಾಯುವಂಥ ಸಂದರ್ಭ ಬರ್ತೈತೆ. ದಯಮಾಡಿ ಹೇಳ್ತೀನಿ, ಬಾಲ್ಯ ವಿವಾಹ ಮಾಡಿ ಆ ಮಗುವಿಗೆ ಜೀವಕ್ಕೆ ಕುತ್ತು ತರಬೇಡಿ. ಆ ಮಗುವಿನ ಜೊತೆಗೆ ಆ ಮಗುವಿನ ಹೊಟ್ಟೆಯಲ್ಲಿರೋ ಮಗು ಏನು ಮಾಡಿದೆ, ಪ್ರಪಂಚನೇ ನೋಡದೇ ಇರೋ ಮಗುನೂ ಕೂಡ ನಾವು ನಶಿಸ್ತಾ ಇದ್ದೀವಿ. ದಯಮಾಡಿ ನಾವು ಒಂದು ಜೀವನ ಉಳಿಸೋ ನಿಟ್ಟಿನಲ್ಲಿ ಹೋಗ್ಬೇಕು, ವಿನಃ ನಶಿಸೋ ಲೆಕ್ಕದಲ್ಲಿ ಹೋಗಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ಈಗ ಚೆನ್ನಾಗಿ ಸಿಕ್ಕಿದ್ದೀರಾ ಅಂತ ಈ 2 ಹಿತನುಡಿಗಳು ಹೇಳಿದ್ದೀನಿ. ನಮ್ಮ ಫಂಕ್ಷನ್ ಬಿಟ್ಟು ಇವ್ರದ್ದೇ ಪ್ರೋಗ್ರಾಮ್ ಹೇಳ್ಕೊತಾ ಇದ್ದಾರೆ ಅಂತ ದಯಮಾಡಿ ಬೇಜಾರು ಮಾಡ್ಕೋಬಾರ್ದು. ಅರಿವು ಮೂಡಿಸ್ಬೇಕು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ 18 ವರ್ಷದ ಒಳಪಟ್ಟಂಥ ಮಗು ಯಾವುದೇ ಕಾರಣಕ್ಕೂ 18 ವರ್ಷ ಆಗಲಿ 20 ವರ್ಷ ಆಗಲಿ ಲವ್ ಮಾಡೋಕ್ಕೆ ಅರ್ಹರಲ್ಲ. ನೀವು ಲವ್ ಮಾಡೋಕ್ಕೆ ಹೋಗಬಾರ್ದು, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ. ಮಾಡಿದರೆ ಕೇಸ್ ರಿಜಿಸ್ಟರ್